ಹಾಸನ ಲೋಕಸಭಾ ಚುನಾವಣಾ ಅಖಾಡ ಇವತ್ತು ಮತ್ತಷ್ಟು ರಂಗೇರಲಿದೆ. ಹಾಸನ ಅಖಾಡದಿಂದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಲಿದ್ದಾರೆ. ಮಧ್ಯಾಹ್ನ 12:55 ಸರಿಯಾಗಿ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ. ನಾಮಿನೇಷನ್ಗೂ ಮುನ್ನ ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಸದ್ಯ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ನೆರವೇರಿದ್ದು ಸಚಿವ ರೇವಣ್ಣ ದಾಖಲೆಗಳನ್ನು ಪರಿಶೀಲಿಸಿ ಪೂಜೆಯಲ್ಲಿ ಭಾಗಿಯಾಗಿದ್ರು. ಬಳಿಕ ಪ್ರಜ್ವಲ್ ರೇವಣ್ಣಗೆ ಭವಾನಿ ರೇವಣ್ಣ ಸಿಹಿ ತಿನ್ನಿಸಿದ್ರು. ನಂತರ ಬರಿಗಾಲಲ್ಲೇ ಕುಟುಂಬ ಸದಸ್ಯರು ದೇವರ ದರ್ಶನ ಪಡೆದ್ರು. ನಂತರ ಮನೆ ದೇವರಾದ ಈಶ್ವರನಿಗೆ ಹೋಮ ಹವನ ನಡೆಯಲಿದೆ. ಬಳಿಕ ಎನ್ಆರ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಸಾಗಲಿದ್ದು 12:55 ನಾಮಪತ್ರ ಸಲ್ಲಿಸಲಿದ್ದಾರೆ. ಬಳಿಕ ಪ್ರಚಾರ ಸಭೆಗಳು, ಮುಂದಿನ ಪ್ರಚಾರದ ಕುರಿತು ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಚರ್ಚಿಸಲಿದ್ದಾರೆ. ಲಕ್ಷ್ಮೀ ನರಸಿಂಹ ಸನ್ನಿಧಿನಲ್ಲಿ ಪೂಜೆ ಮಾಡಿಸಿ ಮತ್ತೆ ಮಾವನಕೆರೆ ರಂಗನಾಥ ಸ್ವಾಮಿ ನಮ್ಮ ಕುಲದೇವರು ಈಶ್ವರ ಇವತ್ತು ಶೃಂಗೇರಿ ಗುರುಗಳ ಆಶೀರ್ವಾದ ಮತ್ತು ತಾಯಿ ಶಾರದಮ್ಮ ಆಶೀರ್ವಾದದಿಂದ ಇವತ್ತು ಪ್ರಜ್ವಲ್ ಅವರು ಹಾಸನ ಲೋಕಸಭೆಗೆ JDS ಕಾಂಗ್ರೆಸ್ ಎರಡೂ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆ ನಡೆಸಿದ್ದಾರೆ. ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಸಹಾಯ ಮಾಡಬೇಕು ಅಂತ ನಾನು ಮನವಿ ಮಾಡಿದ್ದೆ. ನಾಮಪತ್ರ 12:05 ಇಲ್ಲಿಂದ ನಾನು ನಮ್ಮ ಕುಲದೇವರು ಅರಸನಹಳ್ಳಿ ಕುಲದೇವ್ರಿಗೆ ಹೋಗಿ ಮಾವನಕೆರೆ ಲಕ್ಷ್ಮೀ ನರಸಿಂಹ ಸನ್ನಿಧಿನಲ್ಲಿ ಪೂಜೆ ಮಾಡಿಸಿ ಮತ್ತೆ ಮಾವನಕೆರೆ ರಂಗನಾಥ ಸ್ವಾಮಿ ನಮ್ಮ ಕುಲದೇವರು ಈಶ್ವರ ಇವತ್ತು ಶೃಂಗೇರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರವೀಣ್, ಇವತ್ತು ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಪ್ರಜ್ವಲ್ ಮಾಡಿಕೊಂಡಿದ್ದಾರೆ. ಎಷ್ಟೊತ್ತಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಮತ್ತೆ ಅದಕ್ಕೂ ಮುನ್ನ ಕೆಲವೊಂದು ಪೂಜಾ ಕಾರ್ಯಕ್ರಮಗಳನ್ನ ಕೂಡ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಏನಿದೆ ಈ ಬಗ್ಗೆ ಡೀಟೇಲ್ಸ್ ಪ್ರವೀಣ್? ಲಿಖಿತ, ಇನ್ನು ಇಡೀ ರಾಜ್ಯದಲ್ಲೇ ತೀವ್ರ ಕುತೂಹಲ ಕೆರಳಿಸಿರುವಂತಹ ಹಾಸನ ಲೋಕಸಭಾ ಕ್ಷೇತ್ರದ ಹೊತ್ತು ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬೆಳಗ್ಗೆ 12:05ರಿಂದ 12:50 ಒಂದು ಶುಭ ಗಳಿಗೆಯಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸುವ ಮೂಲಕ ಚುನಾವಣಾ ಅಖಾಡಕ್ಕೆ ಇಳಿಯಲಿದ್ದಾರೆ. ಜೊತೆಗೆ ಈಗಾಗಲೇ ಇನ್ನು ಹೊಳೆ ನರಸೀಪುರದ ಹೊಳೆ ಆಂಜನೇಯ ನರಸಿಂಹಸ್ವಾಮಿ ದೇವಾಲಯ ಇರ್ಬೋದು, ಜೊತೆಗೆ ರಾಘವೇಂದ್ರ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಈಗಾಗಲೇ ಸಚಿವ ರೇವಣ್ಣ, ಭವಾನಿ ಅವರು ಕೂಡ ಸಕಲೇಶ್ಪುರ ಶಾಸಕ HK ಕುಮಾರಸ್ವಾಮಿ ಅವರು ಅವರಿಗೆ ಸಾಥ್ ನೀಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ತಮ್ಮ ತವರೂರು ಅರದನಹಳ್ಳಿಯಲ್ಲಿ ದೇವರಿಗೆ ತಮ್ಮ ಇಷ್ಟ ದೇವರು ಈಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿ ಹೋಮ ಹವನಗಳನ್ನು ನಡೆಸುವ ಮೂಲಕ ಚುನಾವಣಾ ಅಖಾಡಕ್ಕಾಗಿ ಅಧಿಕೃತವಾಗಿ ಪ್ರಜ್ವಲ್ ಧುಮುಕಲಿದ್ದಾರೆ. ಇದೀಗ ಏನು ನೋಡಬಹುದು, ಸುಮಾರು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ ಇನ್ನು ಹಾಸನದ NR ಸರ್ಕಲ್ನಿಂದ DC ಕಚೇರಿವರೆಗೆ, ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ, ಮುಖಂಡರೊಂದಿಗೆ ದೇವೇಗೌಡರ ಸಹಭಾಗಿತ್ವದಲ್ಲಿ DC ಕಚೇರಿಗೆ ತೆರಳಿ ಒಂದು ನಾಮಪತ್ರವನ್ನ ಪ್ರಜ್ವಲ್ ಸಲ್ಲಿಸಲಿದ್ದಾರೆ. ಲಿಖಿತ. ಓಕೆ ಪ್ರವೀಣ್, ಹಾಗೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮುಖರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ, ಹೇಗೆ? ಲಿಖಿತ, ಈಗಾಗಲೇ ಏನು ಪ್ರಜ್ವಲ್ಗೆ ಈಗಾಗಲೇ ಮೂಡಿಗೆರೆ ಶಾಸಕರಾಗಿರುವಂತಹ HK ಕುಮಾರಸ್ವಾಮಿ, ಸಚಿವ ರೇವಣ್ಣ, ಭವಾನಿ ಹಾಗೂ ಸೇರಿದಂತೆ ಇನ್ನು HD ದೇವೇಗೌಡರು ಕೂಡ ಪ್ರಜ್ವಲ್ಗೆ ಸಾಥ್ ನೀಡುವಂತಹ ಸಾಧ್ಯತೆ ಇದೆ. ಹಾಗೆ ರಾಜ್ಯದ ಪ್ರಮುಖ JDS ನಾಯಕರು ಕೂಡ ಪ್ರಜ್ವಲ್ ಅವರು ನಾಮಪತ್ರ ಸಲ್ಲಿಸುವಂತೇಳಿ ಇನ್ನು ಸಾಥ್ ನೀಡುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ ಏನು 9ರಿಂದ 10 ಗಂಟೆ ಸುಮಾರಿಗೆ ಇನ್ನು ಹಾಸನದ ಹೊಳೆನರಸೀಪುರದ NR ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ರೋಡ್ ಶೋ ಜೊತೆಗೆ ಮೆರವಣಿಗೆ ಮಾಡುವ ಮೂಲಕ ಬೃಹತ್ ಜನಸ್ತೋಮದೊಂದಿಗೆ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಸಮಯವನ್ನ ನಿಗದಿ ಮಾಡಲಾಗಿದೆ. ಅದಕ್ಕೂ ಮುನ್ನ ಈಗಾಗಲೇ ಹೊಳೆನರಸೀಪುರ ಸೇರಿದಂತೆ ಹಾಸನದಲ್ಲಿರುವಂತಹ ಪ್ರಸಿದ್ಧ ದೇವಾಲಯಗಳಿಗೆ ದೇವರ ದರ್ಶನವನ್ನ ಪಡೆಯುವ ಮೂಲಕ ದೇವರ ಆಶೀರ್ವಾದದೊಂದಿಗೆ ಒಂದು ನಾಮಪತ್ರ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಅವರು ನೋಡಬಹುದು, ಪ್ರಮುಖವಾಗಿ ಶೃಂಗೇರಿ ಶ್ರೀಗಳ ಆಶೀರ್ವಾದವನ್ನ ಪಡೆಯುವ ಮೂಲಕ ನಾವು ಈಗಾಗಲೇ ಒಂದು ನಾಮಪತ್ರವನ್ನ ಸಲ್ಲಿಸಿದ್ದೇವೆ ಅಂತ ರೇವಣ್ಣ ಅವರು ಹೇಳಿಕೆ ನೀಡಿರುವಂತದ್ದು. ಲಿಖಿತ. ಓಕೆ, ಧನ್ಯವಾದ.